ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನಾವು ನಮ್ಮ TV06 ಕರುನಾಡ ಸಾಧಕರ ಧ್ವನಿ ಎಂಬುವ ಯೂಟ್ಯೂಬ್ ಚಾನೆಲ್ನ ಉದ್ಘಾಟನೆ ಮಾಡಬೇಕು ಅಂತ ಕಲಾಜ್ಯೋತಿ ವಿಶೇಷ ಮಕ್ಕಳ ಪುಣ್ಯಾಶ್ರಮಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ಆದ ಕ್ಷಣ ನಿಜವಾಗ್ಲೂ ಅದ್ಭುತವಾಗಿದ್ದವು. ಅದನ್ನು ನೀವೇ ನೋಡಿ. ಇಂತಹ ಪುಣ್ಯ ಸ್ಥಳಕ್ಕೆ ಪುಣ್ಯವಂತರುಗಳು ಒಂದು TV06 ಕರುನಾಡ ಸಾಧಕರ ಧ್ವನಿ ಅಂತ ಹೇಳಿದ್ರೆ ನಾವು ಯೋಚನೆ ಮಾಡಬೇಕಾಗ್ತದೆ, ಯಾರಿಗಾಗಿ ಇದನ್ನ ಮಾಡ್ತಾ ಇರುವಂತದ್ದು ಅಂತ. ನಮ್ಮಂತಹ ಎಲೆಮರೆಕಾಯಿಯಂತೆ ಸೇವೆಯನ್ನು ಮಾಡ್ತಿರುವಂತವ್ರನ್ನ ಗುರುತಿಸಿ ಒಳ್ಳೆ ವೇದಿಕೆಯನ್ನ ಸೃಷ್ಟಿಸಿ ಈ ನಾಡಿಗೆ ಅಂತಹ ಶ್ರೇಷ್ಠ ವಿಚಾರಗಳನ್ನ ಹರಡುವಂತಹ ಕೆಲಸವನ್ನ ಇವರು ಮಾಡ್ತೀವಿ ಅಂತ ಹೇಳಿ ಒಂದು ಚಾನೆಲ್ನ ಮಾಡ್ಕೊಂಡಿದ್ದಾರೆ. ಈ ನಾಡಿಗಾಗಿ, ಸಮಾಜಕ್ಕಾಗಿ, ನೆಲ ಜಲ ಭಾಷೆಗಾಗಿ ನೊಂದವರ ಬದುಕನ್ನ ರೂಪಿಸುವಂತ ಶ್ರೇಷ್ಠ ವ್ಯಕ್ತಿಗಳನ್ನ ಗುರುತಿಸಿ ಅವರಿಗೊಂದು ವೇದಿಕೆಯನ್ನು ಕಲ್ಪಿಸಿ ಅವರ ವಿಚಾರಗಳನ್ನ ಇಡೀ ಒಂದು ನಮ್ಮ ನಾಡಿಗೆ, ನಮ್ಮ ದೇಶಕ್ಕೆ ಹರಡುವಂತಹ ಉದ್ದೇಶನ ಇಟ್ಕೊಂಡು ಈ ಚಾನೆಲ್ನ ಮಾಡಿದ್ದಾರೆ. ಅವರಿಗೆ ದೇವರು ಮತ್ತಷ್ಟು ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಲಿ. ಒಳ್ಳೊಳ್ಳೆ ಸಮಾಜ ಸೇವಕರನ್ನ ಗುರುತಿಸಿ ಅವರಿಗೆ ಅವರ ಒಂದು ವಿಚಾರಗಳನ್ನ ಇಡೀ ದೇಶಕ್ಕೆ ಹರಡುವಂತ ಮತ್ತಷ್ಟು ಶಕ್ತಿಯನ್ನ ದೇವರು ಪರಮೇಶ್ವರರು ಆಶೀರ್ವದಿಸಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೇವೆ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ನಮಸ್ಕಾರ, ಶುಭವಾಗಲಿ. ಈ ವಿಡಿಯೋನ ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ. ತಮ್ಮ ಅನಿಸಿಕೆ, ಅಭಿಪ್ರಾಯಗಳು ಹಾಗೆ ಸಬ್ಸ್ಕ್ರೈಬ್ ಅನ್ನ ಆಗಿ. ಯಾಕೆಂದ್ರೆ ಈ ನಾಡಿನಲ್ಲಿ ನಿಮ್ಗೆ ಎಲ್ಲಾ ತರದವರು ಸಿಗ್ತಾರೆ, ಸೇವೆ ಮಾಡೋರು ತುಂಬಾ ಕಡಿಮೆ ಜನ. ಆ ಸೇವೆ ಮಾಡೋರ್ನು ಗುರುತಿಸಿ ವೇದಿಕೆ ಕಲ್ಪಿಸ್ಕೊಡೋದಿದೆಯಲ್ಲ, ಇವರ ದೊಡ್ಡ ಗುಣ ಅದು. ಹಾಗಾಗಿ ದಯವಿಟ್ಟು ಈ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಆಗಿ, ಫ್ರೆಂಡ್ ಆಗಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಹಂಚ್ಕೊಳ್ಬಹುದು. ಎಲ್ಲರಿಗೂ ನಮಸ್ಕಾರ, ಶುಭವಾಗಲಿ. ಪರಮೇಶ್ವರ ಎಲ್ಲರನ್ನೂ ಕೂಡ ಕಾಪಾಡಲಿ. ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಏನು ಅರಿಯದ ಮುಗ್ಧ ದೇವರುಗಳಾದ ವಿಶೇಷ ಮಕ್ಕಳ ಲೋಕವನ್ನು. ನಾವು ನಮ್ಮ ಮನೆಗಳಲ್ಲಿರೋ 2 ಮಕ್ಕಳನ್ನು ನೋಡ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಡ್ತೀವಿ. ಆದರೆ ಇಲ್ಲಿ ಬಂದಾಗ ಅರೆಕ್ಷಣ ನನ್ನ ಕಣ್ಣಲ್ಲಿ ನೀರು ಬಂತು ಸ್ನೇಹಿತರೆ. ಇಷ್ಟು ಮಕ್ಕಳಿಗೆ ಆಶ್ರಯ ಕೊಡ್ತಾ ಇರೋ ಮುನಿರಾಜು ಅವರಿಗೆ ಧನ್ಯವಾದ ಹೇಳ್ತಾ, ಇದೇ ರೀತಿ 100 ಮಕ್ಕಳಿಗೆ ಆಶ್ರಯ ಕೊಡಲಿ ಅಂತ ಆ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಮುನಿರಾಜು ಅವರೇ, ನಿಜವಾಗ್ಲೂ ನಿಮ್ಮ ಸೇವೆ ಅಗಾಧವಾದದ್ದು. ಇಂತಹ ದೇವರುಗಳಿರೋ ಸ್ಥಳದಲ್ಲಿ ನಮ್ಮ TV06 ಕರುನಾಡ ಸಾಧಕರ ಧ್ವನಿ ಎಂಬುವ ಯೂಟ್ಯೂಬ್ ಚಾನಲ್ನ ಉದ್ಘಾಟನೆ ಮಾಡಿದ ಕ್ಷಣ ನಿಜವಾಗ್ಲೂ ಸಂತೋಷ ತಂದಿದೆ ಸ್ನೇಹಿತರೆ. ಇವತ್ತು ನಾವು ಶ್ರೀ ಕಲಾಜ್ಯೋತಿ ಚಾರಿಟಬಲ್ ಟ್ರಸ್ಟ್ ಮಕ್ಕಳ ಪುಣ್ಯಾಶ್ರಮಕ್ಕೆ ಬಂದಿದ್ದೀವಿ. ನನ್ನ ಜೀವನದಲ್ಲಿ ನಾನು ಕೂಡ 5 ವರ್ಷಗಳಿಂದ ಸಾಕಷ್ಟು ಮಕ್ಕಳನ್ನ, ಬಡ ಮಕ್ಕಳಿಗೋಸ್ಕರ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಿದ್ರು ಕೂಡ ಇವತ್ತು ನಮ್ಮ ಮುನಿರಾಜ್ ಸರ್ ಅವರು ಒಂದು 2-3 ಕಾರ್ಯಕ್ರಮಗಳಲ್ಲಿ ಪರಿಚಯ ಆಗಿದ್ರು. ಹಾಗಾಗಿ ಇವತ್ತು ಇವರ ಒಂದು ಆಶ್ರಮಕ್ಕೆ ಭೇಟಿ ಕೊಟ್ಟು ನಮ್ಮ ವಿಶೇಷವಾದಂತಹ TV06 ಚಾನಲ್ನ ಆ ಮಕ್ಕಳ ಕೈಯಿಂದ ನಾವು ಉದ್ಘಾಟನೆ ಮಾಡಿಸ್ಬೇಕು, ಆ ಮಕ್ಕಳ ಆಶೀರ್ವಾದವನ್ನು ತಗೋಬೇಕು ಅಂತೇಳಿ ಬಂದಿದ್ವಿ. ಆದರೆ ಇಲ್ಲಿ ಬಂದ ನಂತರ ನನಗೆ ಬಹಳ ವಿಶೇಷವಾಗಿ ಸಾಕಷ್ಟು ವಿಚಾರಗಳು ನನಗೆ ಇವತ್ತು ಅರ್ಥ ಆಯಿತು. ನನ್ನ ಜೀವನದಲ್ಲಿ ನಾನು ಕಂಡಂತಹ ಅತ್ಯಂತ ಅದ್ಭುತವಾದ ವಿಶೇಷವಾದ ಸಾಧಕ ಅಂತೇಳಿ ಇವ್ರಿಗೆ ಹೇಳ್ಬೋದು. ಇನ್ನು ನನ್ನ ಮುಂದಿನ ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಈ ವ್ಯಕ್ತಿಯನ್ನ ನಾನು ಬರಮಾಡಿಕೊಂಡು ಇವರ ಆಶ್ರಯದಲ್ಲಿ ನಾನು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತೇಳಿ ಭಾವಿಸ್ತೇನೆ. ಯಾಕಂದ್ರೆ ಅಂತಹ ಒಂದು ವಿಶೇಷವಾದ ಕೆಲಸವನ್ನು ಇವರು ಮಾಡ್ತಿದ್ದಾರೆ. ಧನ್ಯವಾದಗಳು. ಇವರು ಪ್ರತಿ ಸೋಮವಾರ ಸುಮಾರು 1,000 ಜನಕ್ಕೆ ಅನ್ನ ಸಂತರ್ಪಣೆ ಮಾಡ್ತಿರ್ತಕ್ಕಂಥ ಒಂದು ಕೆಲಸ ಈ ಜಗತ್ತಿನಲ್ಲಿ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ಕೆಲಸ. ಹಾಗಾಗಿ ಇಂತಹ ಒಳ್ಳೆ ಕೆಲಸ ಮಾಡ್ತಿರ್ತಕ್ಕಂಥ ಇವರಿಗೆ ಒಂದು ವಾರದ ವೆಚ್ಚ ಅಂದರೆ ಒಂದು ತರಕಾರಿಯ ವೆಚ್ಚವನ್ನು ನಾವು ಭರಿಸ್ತಾ ಇದ್ದೇವೆ. ಜೊತೆಗೆ ದಯವಿಟ್ಟು ಎಲ್ಲೆಲ್ಲೋ ಖರ್ಚು ಮಾಡ್ತೀರಿ, ತಮ್ಮ ಕೈಲಾದ ಸೇವೆಯನ್ನು ಇಂತಹ ಆಶ್ರಮಕ್ಕೆ ಬಂದು ಈ ಪುಣ್ಯಾತ್ಮರ ಆಶ್ರಮದಲ್ಲಿ
ತಾವು ತಮ್ಮ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ತರಕಾರಿ ಆಗ್ಬೋದು, ಅಕ್ಕಿ ಆಗ್ಬೋದು, ದವಸ ಧಾನ್ಯ ಆಗ್ಬೋದು, ಮತ್ತು ಮಕ್ಕಳಿಗೆ ಅವಶ್ಯಕತೆ ಇರತಕ್ಕಂಥ ಹಾಲು, ಮೊಟ್ಟೆ ಇಂತಹವುಗಳನ್ನ ಕೊಟ್ಟು ಈ ಆಶ್ರಮವನ್ನು ಇನ್ನಷ್ಟು ಬೆಳೆಸೋಣ. ಇವರಿಂದ ಇವತ್ತು 40 ಮಕ್ಕಳಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ 100 ಮಕ್ಕಳಿಗೆ ಇವರು ಭವಿಷ್ಯ ಕೊಡುವಂತಾಗಲಿ. ಆ ಎಲ್ಲ ಭಗವಂತರ ಇವರಿಗೆ ಇನ್ನಷ್ಟು ಶಕ್ತಿ, ಆ ಸಂಪತ್ತನ್ನು ಕೊಡಲಿ ಅಂತ ಹೇಳಿ ನಾನು ಬೇಡ್ಕೊಳ್ತೇನೆ. ನೋಡಿದ್ರಲ್ಲ ಸ್ನೇಹಿತರೆ, ಇದೇ ರೀತಿ ಇನ್ನು ಹಲವಾರು ಸಮಾಜಮುಖಿ ಕೆಲಸ ಮಾಡೋದಕ್ಕೆ ನಮ್ಮ TV06 ಕರುನಾಡ ಸಾಧಕರ ಧ್ವನಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಧನ್ಯವಾದ.